ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರಗಳು. ಸಾಗಾ ಸ್ಪೈ ಸಿಂಧೂರ ಚಾನಲ್ಗೆ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸ್ವಾಗತ. ನಮ್ಮ ಭಾರತ ಇಡೀ ಜಗತ್ತಿಗೆ ಹೆಸರುವಾಸಿಯಾಗಿರ್ತಕ್ಕಂಥದ್ದು ಇಲ್ಲಿನ ಸಂಸ್ಕೃತಿಯಿಂದ, ಪರಂಪರೆಯಿಂದ, ಹಾಗೆ ಇಲ್ಲಿ ನಮಗೆ ನೋಡಲಿಕ್ಕೆ ಸಿಗ್ತಕ್ಕಂತಹ ದೇವಸ್ಥಾನಗಳು, ಅದರ ವಾಸ್ತುಶಿಲ್ಪ, ಅದರ ಹಿಂದಿರ್ತಕ್ಕಂತಹ ಪುರಾಣ ಪ್ರಸಿದ್ಧಿ ಕಥೆಗಳಿಂದ. ನಾವೆಲ್ಲ ಇತ್ತೀಚೆಗೆ ಟ್ರಾವೆಲ್ ಫ್ರೀಕ್ ಆಗಿದ್ದರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಾವು ನೋಡಿರಬಹುದು, ಚಾರ್ಧಾಮ್ ಯಾತ್ರೆ ಆಗಿರ್ಬೋದು, ಅಮರನಾಥ್ ಯಾತ್ರೆ ಆಗಿರ್ಬೋದು, ಅದೇ ರೀತಿ ದ್ವಾದಶ ಜ್ಯೋತಿರ್ಲಿಂಗಗಳ ದರ್ಶನ ಆಗಿರ್ಬೋದು. ಈ ರೀತಿ ಅನೇಕ ಸ್ಪಿರಿಚುವಲ್ ಜರ್ನಿಗಳನ್ನು ಮಾಡಲಿಕ್ಕೆ ನಮಗೆ ಅವಕಾಶ ಇದೆ. ಅದೇ ರೀತಿ ಸ್ಪಿರಿಚುವಲ್ ಜರ್ನಿ ಮಾಡುವಂತಹವರನ್ನು ಅನೇಕ ಜನನ್ನ ನೋಡಿದ್ದೀರಾ. ಆ ರೀತಿ ಒಂದು ಸರ್ಕ್ಯೂಟನ್ನು ನೀವು ನೋಡಿರ್ಬೋದು. ಇದೇ ರೀತಿಯ ಒಂದು ಸ್ಪಿರಿಚುವಲ್ ಜರ್ನಿ ಸರ್ಕ್ಯೂಟ್ ಮತ್ತೊಂದು ಅಂತ ಹೇಳಿದ್ರೆ ಭಾರತದಲ್ಲಿ ಇರತಕ್ಕಂತಹ ಅಷ್ಟಾದಶ ಶಕ್ತಿಪೀಠಗಳು. ಭಾರತದಲ್ಲಿ ಸುಮಾರು 18 ಶಕ್ತಿಪೀಠಗಳಿವೆ, ಶಕ್ತಿ ಕೇಂದ್ರಗಳಿವೆ. ಇಲ್ಲಿ ಮಾತೃ ಸ್ವರೂಪಿಯಾಗಿರ್ತಕ್ಕಂತಹ ಶಕ್ತಿ ತನ್ನ ವಿವಿಧ ರೂಪಗಳಲ್ಲಿ ಮ್ಯಾನಿಫೆಸ್ಟ್ ಆಗಿ, ಅಂದರೆ ಅವತಾರವನ್ನೆತ್ತಿ ತನ್ನ ವಿವಿಧ ರೂಪಗಳ ಮೂಲಕ ನಮಗೆ ದರ್ಶನವನ್ನು ನೀಡಿ ಹರಸಿ ಹಾರೈಸಲಿಕ್ಕೆ ನಿಂತಿದ್ದಾಳೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ನಾನು ಈ ವಿಡಿಯೋದಲ್ಲಿ ನಿಮಗೆ ಈ ಭಾರತದಲ್ಲಿ ಇರ್ತಕ್ಕಂತಹ 18 ಶಕ್ತಿಪೀಠಗಳು, ಅಷ್ಟಾದಶ ಶಕ್ತಿಪೀಠಗಳ ಕುರಿತಾಗಿ ಮಾಹಿತಿಯನ್ನು ನೀಡುತ್ತೇನೆ. ಈ ಶಕ್ತಿಪೀಠಗಳು ಅಂದ್ರೆ 18 ಶಕ್ತಿಪೀಠಗಳನ್ನು ನೋಡೋದಕ್ಕಿಂತ ಮುಂಚೆ ಈ ಶಕ್ತಿಪೀಠಗಳು ಅಂದ್ರೆ ಏನು, ಇವು ಭಾರತದಲ್ಲಿ ಹೇಗೆ ನೆಲೆಯಾಗಿವೆ, ಅಂದ್ರೆ ಹುಟ್ಕೊಂಡಿದ್ದಾವೆ ಅನ್ನೋದನ್ನ ನೋಡೋದಾದ್ರೆ, ನೀವೆಲ್ಲ ಹಿಂದೂ ಪುರಾಣಗಳಲ್ಲಿ ಬರ್ತಕ್ಕಂತಹ ದಕ್ಷ ಯಜ್ಞನ ಕಥೆಯನ್ನ ಕೇಳಿರ್ತೀರ. ಕೇಳಿಲ್ಲ ಅಂದ್ರೆ ಬನ್ನಿ, ನಾನು ಶಾರ್ಟ್ ಆಗಿ ಅದರ ಸಮ್ಮರಿಯನ್ನ ನಿಮಗೆ ಹೇಳ್ತೇನೆ. ಈ ಶೈವ ಮತ್ತು ಶಾಕ್ತ ಪಂಥದಲ್ಲಿ ಅಥವಾ ಶಾಕ್ತ ಕಲ್ಟಿಗೆ ಮೇನ್ ರೂಟ್ ಅಂತ ಹೇಳಿದ್ರೆ ಈ ದಕ್ಷ ಯಜ್ಞ ಅಂತ ಹೇಳ್ಬೋದು. ಬ್ರಹ್ಮನ ಮಾನಸ ಪುತ್ರ ಆಗಿರ್ತಕ್ಕಂತಹ ಈ ದಕ್ಷ ಶಿವ ಮತ್ತು ಶಿವನ ಹೆಂಡತಿ ಸತಿ, ಅಂದ್ರೆ ತನ್ನ ಮಗಳೇ ಆಗಿರ್ತಕ್ಕಂತಹ ಸತಿಗೆ ಅವಮಾನ ಮಾಡಬೇಕು ಅಂತಾನೆ ಹೇಳಿ ಇಡೀ ಬ್ರಹ್ಮಾಂಡಕ್ಕೆ ಒಂದು ರೀತಿ ಹೆಸರುವಾಸಿಯಾಗಿರ್ತಕ್ಕಂತಹ ಒಂದು ದೊಡ್ಡ ಯಜ್ಞವನ್ನ ಆರ್ಗನೈಸ್ ಮಾಡಿರ್ತಾನೆ. ಶಿವನನ್ನ ಮತ್ತೆ ತನ್ನ ಮಗಳಾಗಿರ್ತಕ್ಕಂತಹ ಸತಿಯನ್ನ ಅವಮಾನ ಮಾಡಬೇಕು ಅಂತಾನೆ ಹೇಳಿ ಅವರಿಬ್ಬರನ್ನ ಆ ಯಜ್ಞಕ್ಕೆ ಇನ್ವೈಟ್ ಮಾಡೋದಿಲ್ಲ. ಅದರ ಬದಲಾಗಿ ಇಡೀ ಜಗತ್ತಿನಲ್ಲಿ ಬ್ರಹ್ಮಾಂಡದಲ್ಲಿ ಇರ್ತಕ್ಕಂತಹ ಸರ್ವಾನುಶ್ರೇಷ್ಠ ಎಲ್ಲ ದೇವತೆಗಳನ್ನ ಆ ಯಜ್ಞಕ್ಕೆ ಇನ್ವೈಟ್ ಮಾಡಿರ್ತಾನೆ. ಇದನ್ನ ಗಮನಿಸ್ತಿರ್ತಕ್ಕಂತಹ ಶಿವ ತಾನು ಆ ಯಜ್ಞಕ್ಕೆ ಹೋಗೋದಿಲ್ಲ. ಅದೇ ರೀತಿ ಸತಿಗೆ ಹೇಳ್ತಾನೆ, ನೋಡು ನಿಮ್ಮ ಅಪ್ಪ ಕರೆದಿಲ್ಲ, ಅದರಿಂದ ನೀನು ಕೂಡ ಆ ಯಜ್ಞಕ್ಕೆ ಹೋಗ್ಬೇಡ, ಹೋದ್ರೆ ನಿನಗೆ ಅವಮಾನ ಆಗೋದು ಖಂಡಿತ ಅಂತ ಹೇಳ್ತಾನೆ. ಆದರೆ ಸತಿ ಒಂದು ರೀತಿ ತವರು ಮನೆಯ ಮೇಲಿನ ವ್ಯಾಮೋಹ ಅಂತ ಹೇಳ್ಬೋದು. ಅದು ನನ್ನ ತವರು ಮನೆ, ಅಲ್ಲಿ ನನಗೆ ಯಾರೂ ಕರೀಲಿಕ್ಕೆ ಅಗತ್ಯ ಇಲ್ಲ, ನಾನು ಹೋಗ್ತೀನಿ ಅಲ್ಲಿಗೆ, ಅದು ನನ್ನ ಅಪ್ಪ ಆರ್ಗನೈಸ್ ಮಾಡಿರ್ತಕ್ಕಂತಹ ಒಂದು ಯಜ್ಞ, ನೀವು ಬರದೇ ಇದ್ರೂ ಚಿಂತೆ ಇಲ್ಲ, ನಾನು ಹೋಗ್ತೀನಿ ಅಂತ ಹೇಳಿ ಸತಿ ಶಿವನ ಮಾತನ್ನ ಧಿಕ್ಕರಿಸಿ ಆ ಯಜ್ಞಕ್ಕೆ ಹೋಗ್ತಾಳೆ. ಇದೇ ಸಮಯವನ್ನ ಕಾದಿರ್ತಕ್ಕಂತಹ ದಕ್ಷ ಅಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಸರ್ವಾನುಶ್ರೇಷ್ಠ ದೇವತೆಗಳ ಮುಂದೆ ತನ್ನ ಅಳಿಯ ಶಿವ ಮತ್ತೆ ಮಗಳು ಸತಿಯನ್ನ ಅವಮಾನ ಮಾಡ್ತಾನೆ, ಹೀನಾಯವಾಗಿ ಕಾಣ್ತಾನೆ. ಈ ಅವಮಾನವನ್ನ ತಾಳಲಿಕ್ಕೆ ಆಗದೆ ಇರ್ತಕ್ಕಂತಹ ಸತಿ, ಅಂದ್ರೆ ಅಲ್ಲಿ ಗಂಡನ ಮಾತನ್ನ ಧಿಕ್ಕರಿಸಿ ತವರು ಮನೆಗೆ ಬಂದಿದ್ದೀನಿ, ಇಲ್ಲಿ ತವರು ಮನೆಯಲ್ಲಿ ತನ್ನ ಅಪ್ಪನಿಂದಲೇ ನಾನು ನಿಂದೆಗೆ ಒಳಗಾಗ್ತಾ ಇದ್ದೀನಿ, ಅವಮಾನಕ್ಕೆ ಒಳಗಾಗಿರ್ತೀನಿ ಅಂತ ಹೇಳಿ ದುಃಖವನ್ನ ಪಟ್ಟು ಅಲ್ಲಿ ಏನು ದಕ್ಷ ಯಜ್ಞನ ಯಜ್ಞಕುಂಡ ಇರುತ್ತೆ ದೊಡ್ಡದಾದ, ಆ ಯಜ್ಞಕುಂಡಕ್ಕೆ ಹಾರಿ ತನ್ನ ಪ್ರಾಣವನ್ನ ತ್ಯಾಗ ಮಾಡ್ತಾಳೆ. ಈ ವಿಷಯವನ್ನು ತಿಳಿದಂತಹ ಶಿವ ತತ್ಕ್ಷಣ ಅಲ್ಲಿ ಪ್ರತ್ಯಕ್ಷ ಆಗಿ, ಅಂದ್ರೆ ಅಲ್ಲಿಗೆ ಬಂದ್ಬಿಟ್ಟು ಅತ್ಯಂತ ಕುಪಿತನಾಗಿ ಸಿಟ್ಟಿನಿಂದ ತನ್ನ ಕೂದಲನ್ನ ಬಿಚ್ಚಿಕೊಂಡು ವೀರಭದ್ರ ಅವತಾರವನ್ನ ತಾಳಿ ಅಲ್ಲಿ ಆ ಯಜ್ಞವನ್ನ ಸಂಪೂರ್ಣವಾಗಿ ನಾಶ ಮಾಡ್ತಾನೆ. ಕೇವಲ ನಾಶ ಮಾಡೋದಷ್ಟೇ ಅಲ್ಲ, ತನ್ನ ಹೆಂಡತಿಗೆ ಅವಮಾನ ಮಾಡಿರ್ತಕ್ಕಂತಹ, ಅಂದ್ರೆ ಸತಿಯನ್ನ ಹೀನಾಯವಾಗಿ ಕಂಡಿರ್ತಕ್ಕಂತಹ ದಕ್ಷನ ತಲೆಯನ್ನ ಕಡಿದು ದಕ್ಷನ ಸಂಹಾರವನ್ನ ಮಾಡ್ತಾನೆ. ಆ ಯಜ್ಞವನ್ನ ದಕ್ಷನನ್ನ ಸಂಹಾರ ಮಾಡಿ ಆತನ ಕೋಪ ಇನ್ನೂ ಕೂಡ ತಣ್ಣಗಾಗಿರೋದಿಲ್ಲ. ಅಲ್ಲಿ ಯಜ್ಞಕುಂಡದಲ್ಲಿ ಬಿದ್ದಿರ್ತಕ್ಕಂತಹ ತನ್ನ ಹೆಂಡತಿ ಸತಿಯ ಕಳೇಬರವನ್ನ, ಅಂದ್ರೆ ಪಾರ್ಥಿವ ಶರೀರವನ್ನ ನೋಡಿ ಅತ್ಯಂತ ದುಃಖಿತನಾಗಿ ಕುಪಿತಗೊಂಡು ಅವಳ ಅಂದ್ರೆ ಸತಿಯ ದೇಹವನ್ನ ತನ್ನ ಕೈಯಲ್ಲಿ ಹಿಡಿದು ತಾಂಡವ ನೃತ್ಯವನ್ನ ಆಡ್ಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಆ ತಾಂಡವ ನೃತ್ಯ ಯಾವ ಲೆವೆಲ್ಗಿತ್ತು ಅಂತ ಹೇಳಿದ್ರೆ, ಇಡೀ ಬ್ರಹ್ಮಾಂಡ ಒಂದು ಕ್ಷಣ ನಡುಗು ಹೋಗುತ್ತೆ, ಇಡೀ ಜಗತ್ತು ಅಲ್ಲೋಲ ಕಲ್ಲೋಲ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಅಂದ್ರೆ ಜಗತ್ತಿನಲ್ಲಿ ಇರ್ತಕ್ಕಂತಹ ಎಲ್ಲ ದೇವತೆಗಳು ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಇನ್ನೂ ಅಂದ್ರೆ ಎಕ್ಸ್ಟ್ರೀಮಿಗೆ ಹೋಗೋದಕ್ಕಿಂತ ಮುಂಚೆ ಆ ಶಿವನ ಕ್ರೋಧವನ್ನ, ತಾಂಡವ ನೃತ್ಯವನ್ನ ತಡಿಬೇಕು ಅಂತ ಹೇಳಿ ಅವನನ್ನ ತಾಳ್ಮೆ ರೂಪಕ್ಕೆ ತರಬೇಕು ಅಂತ ಹೇಳಿ ವಿಷ್ಣುವನ್ನ ಮೊರೆ ಇಡುತ್ತಾರೆ. ವಿಷ್ಣು
ಈ ಒಂದು ಸಿಚುಯೇಷನ್ ಅನ್ನು ಅರ್ಥ ಮಾಡಿಕೊಂಡು ಈ ಶಿವನ ಕೋಪಕ್ಕೆ, ಶಿವನ ದುಃಖಕ್ಕೆ ಕಾರಣ ಆಗಿರ್ತಕ್ಕಂಥ ಸದ್ಯದ ಪರಿಸ್ಥಿತಿಯಲ್ಲಿ ಆ ಸತಿಯ ದೇಹ ಅವನ ಮುಂದೆ ಇರೋವರೆಗೂ ಕೂಡ ಶಿವನ ಕೋಪ ತಣ್ಣಗಾಗೋದಿಲ್ಲ, ಅವನು ತಾಂಡವ ನೃತ್ಯವನ್ನು ಮಾಡ್ತಾ ಇರ್ತಾನೆ ಅಂತ ಹೇಳಿ ಆ ಸತಿಯ ದೇಹವನ್ನ ಹೇಗಾದ್ರೂ ಮಾಡಿ ಅವನಿಂದ ಇಸ್ಕೊಳ್ಬೇಕು ಅಂತ ಹೇಳಿ ತನ್ನ ಸುದರ್ಶನ ಚಕ್ರವನ್ನ ಪ್ರಯೋಗ ಮಾಡ್ತಾನೆ. ಸುದರ್ಶನ ಚಕ್ರ ತಿರುಕೊಂಡು ಬಂದು ಆ ಸತಿಯ ದೇಹವನ್ನ ಛಿದ್ರ ಮಾಡುತ್ತೆ. ಎಲ್ಲೆಲ್ಲಿ ಸತಿಯ ದೇಹದ ಭಾಗಗಳು ಬಿದ್ದಿದೆ, ಆ ಭಾಗಗಳು ಎಲ್ಲೆಲ್ಲಿ ಬಿದ್ದಿದೆಯೋ ಅವೆಲ್ಲ ಒಂದೊಂದು ಶಕ್ತಿಯ ಕೇಂದ್ರಗಳು, ಶಕ್ತಿ ಪೀಠಗಳು ಅಂತ ಹೇಳಿ ಪ್ರಸಿದ್ಧಿ ಪಡೆದಿದೆ. ಆದಿಶಂಕರಾಚಾರ್ಯರು ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಆಗಿರ್ತಕ್ಕಂತಹ ತಮ್ಮ ಶ್ಲೋಕದಲ್ಲಿ ವರ್ಣಿಸಿರ್ತಕ್ಕಂತಹ ಅಷ್ಟಾದಶ ಶಕ್ತಿ ಪೀಠಗಳು ಯಾವ್ಯಾವು, ಅದರ ಮಹತ್ವ ಏನು ಅಂತ ನೋಡೋದಾದ್ರೆ, ಮೊದಲನೆಯದಾಗಿ ಶಂಕರಿ ದೇವಿ. ಅಂದ್ರೆ ಸತಿಯ ದೇಹದ ತೊಡೆಯ ಸಂದಿನ ಭಾಗ ಭೂಮಿಯ ಮೇಲೆ ಬಿದ್ದಂತಹ ಕ್ಷೇತ್ರ ಈಗಿನ ಶ್ರೀಲಂಕಾದಲ್ಲಿರ್ತಕ್ಕಂತಹ ತ್ರಿಂಕೋಮಲೆಯಲ್ಲಿ. ಈ ತ್ರಿಂಕೋಮಲೆಯಲ್ಲಿ ಸತಿಯನ್ನ ಶಂಕರಿ ದೇವಿಯ ರೂಪದಲ್ಲಿ ಆರಾಧಿಸ್ತೀವಿ. ಹಾಗೆಯೇ ಶಿವನನ್ನ ತ್ರಿಕೋಣೇಶ್ವರನ ರೂಪದಲ್ಲಿ ಪೂಜೆ ಮಾಡ್ತಾರೆ. ಎರಡನೆಯದು ಸತಿಯ ಹೊಕ್ಕಳ ಭಾಗ. ಸತಿಯ ಹೊಕ್ಕಳ ಭಾಗ ಭೂಮಿ ಮೇಲೆ ಬಿದ್ದಿರ್ತಕ್ಕಂಥದ್ದು ಈಗಿನ ಅಂದ್ರೆ ಭಾರತದಲ್ಲಿ ಇರ್ತಕ್ಕಂತಹ ತಮಿಳುನಾಡಿನ ಕಂಚಿಯಲ್ಲಿ. ಕಂಚಿ ಕಾಮಾಕ್ಷಿ ಅಮ್ಮ ಅಂತಾನೆ ಪ್ರಸಿದ್ಧಿಯಾಗಿರ್ತಕ್ಕಂತಹ ಸತಿ ಆ ಕ್ಷೇತ್ರದಲ್ಲಿ ಕಾಮಾಕ್ಷಿ ಅಮ್ಮನ ರೂಪದಲ್ಲಿ ಪ್ರಕಟ ಆಗಿ ನಮ್ಮನ್ನೆಲ್ಲ ಈಗಲೂ ಕೂಡ ಹರಸ್ತಾ ಇದ್ದಾಳೆ. ಮೂರನೆಯದಾಗಿ ಸತಿಯ ಹೊಟ್ಟೆಯ ಭಾಗ ಈಗಿನ ಪಶ್ಚಿಮ ಬಂಗಾಳದ ಹೂಗ್ಲಿ ಜಿಲ್ಲೆಯಲ್ಲಿರ್ತಕ್ಕಂತಹ ಪಂಡುವಾ ಕ್ಷೇತ್ರದಲ್ಲಿ ಬಿದ್ದು ಶೃಂಖಲಾ ದೇವಿಯಾಗಿ ನಮ್ಮನ್ನ ಹರಸ್ತಾ ಇದ್ದಾಳೆ. ಸತಿಯ ಕೂದಲು ಭೂಮಿಯ ಮೇಲೆ ಬಿದ್ದದ್ದು ಅಂತ ಹೇಳಿದ್ರೆ ಈಗಿನ ಕರ್ನಾಟಕ ರಾಜ್ಯದಲ್ಲಿರ್ತಕ್ಕಂತಹ ಮೈಸೂರು ಜಿಲ್ಲೆಯ ಚಾಮುಂಡಿ ಬೆಟ್ಟದಲ್ಲಿ. ಅಲ್ಲಿ ಸತಿಯನ್ನ ಚಾಮುಂಡೇಶ್ವರಿ ರೂಪದಲ್ಲಿ ಆರಾಧನೆ ಮಾಡ್ತೀವಿ. ಇನ್ನು ದೇವಿ ಪುರಾಣದಲ್ಲಿ ಉಲ್ಲೇಖ ಆಗಿರ್ತಕ್ಕಂತಹ ಮಹಿಷನನ್ನ ಅಂದ್ರೆ ಕೋಣನ ರೂಪದ ಮಹಿಷನನ್ನ ಸಂಹಾರ ಮಾಡಿದ್ದು ಇದೇ ಚಾಮುಂಡೇಶ್ವರಿ ದೇವಿ. ಸತಿಯ ಮೇಲ್ಭಾಗದ ಹಲ್ಲು ಬಿದ್ದಂತಹ ಜಾಗ ಈಗಿನ ತೆಲಂಗಾಣ ಜಿಲ್ಲೆಯ ಆಲಂಪುರದ ಕ್ಷೇತ್ರದಲ್ಲಿ. ಈ ಆಲಂಪುರದಲ್ಲಿ ಸತಿಯನ್ನ ಜೋಗುಳಾಂಬ ದೇವಿಯಾಗಿ ಪೂಜೆ ಮಾಡ್ತೀವಿ. ಇನ್ನು ಸತಿಯ ಕುತ್ತಿಗೆಯ ಭಾಗ ಆಂಧ್ರ ಪ್ರದೇಶದ ಶ್ರೀಶೈಲದಲ್ಲಿ ಬಿದ್ದು ಅಲ್ಲಿ ಭ್ರಮರಾಂಬ ದೇವಿಯಾಗಿ ಸತಿ ಪೂಜಿಸಲ್ಪಡ್ತಾಳೆ. ಈ ಶ್ರೀಶೈಲದಲ್ಲಿರ್ತಕ್ಕಂತಹ ಮಲ್ಲಿಕಾರ್ಜುನ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದು. ಸತಿಯ ಕಣ್ಣುಗಳು ಈಗಿನ ಮಹಾರಾಷ್ಟ್ರ ರಾಜ್ಯದಲ್ಲಿರ್ತಕ್ಕಂತಹ ಕೊಲ್ಲಾಪುರ ಕ್ಷೇತ್ರದಲ್ಲಿ ಬಿದ್ದು ಅಲ್ಲಿ ಸತಿ ನಮಗೆ ಮಹಾಲಕ್ಷ್ಮಿ ರೂಪದಲ್ಲಿ ದರ್ಶನವನ್ನ ಕೊಡ್ತಾಳೆ. ಸತಿಯ ಬಲಗೈ ಮಹಾರಾಷ್ಟ್ರದ ಮೆಹರ್ಗಢದಲ್ಲಿ ಬಿದ್ದು ಅಲ್ಲಿ ರೇಣುಕಾ ದೇವಿಯಾಗಿ ನೆಲೆಸಿರ್ತಾಳೆ. ಈಕೆಯನ್ನ ಏಕವೀರಾದೇವಿ ಅಂತಲೂ ಕೂಡ ಕರೀತಾರೆ. ಸತಿಯ ಮೇಲ್ತುಟಿ ಬಿದ್ದಂತಹ ಜಾಗ ಈಗಿನ ಮಧ್ಯಪ್ರದೇಶದ ಉಜ್ಜಯಿನಿ ಕ್ಷೇತ್ರ. ಇಲ್ಲಿ ಮಹಾಕಾಳಿಯಾಗಿ ನೆಲೆಸಿರ್ತಕ್ಕಂತಹ ಸತಿಯನ್ನ ಹರಸಿದ್ಧಿ ಅಂತಲೂ ಕರೀತಾರೆ. ಉಜ್ಜಯಿನಿಯಲ್ಲಿರ್ತಕ್ಕಂತಹ ಮಹಾಕಾಳೇಶ್ವರ ದ್ವಾದಶ ಜ್ಯೋತಿರ್ಲಿಂಗಗಳಲ್ಲಿ ಒಂದಾದ್ರಿಂದ ಇದು ಶಿವ ಮತ್ತು ಶಕ್ತಿ ಇಬ್ಬರ ಕೇಂದ್ರವೂ ಹೌದು. ಆಂಧ್ರ ಪ್ರದೇಶದ ಪೀತಂಪುರದಲ್ಲಿ ಸತಿಯ ಬೆನ್ನಿನ ಭಾಗ ಬಿದ್ದು ಅಲ್ಲಿ ಪುರೋಹಿತಿಕಾ ದೇವಿಯಾಗಿ ಸತಿ ನೆಲೆಸಿದ್ದಾಳೆ. ಅಲ್ಲಿರ್ತಕ್ಕಂತಹ ಶಿವನನ್ನ ಕುಕ್ಕುಟೇಶ್ವರ ಅಂತ ಕರೀತಾರೆ. ಸತಿಯ ಓಡ್ಯಾಣ ಅಂದ್ರೆ ಸೊಂಟದ ಪಟ್ಟಿ ಒರಿಸ್ಸಾದಲ್ಲಿ ಹರಿಯತಕ್ಕಂತಹ ವೈತಾರಿಣಿ ನದಿಯ ದಡದಲ್ಲಿ ಬಿದ್ದ ಕಾರಣ ಅಲ್ಲಿ ಆಕೆ ಬಿರಜಾದೇವಿ ಅಥವಾ ಗಿರಿಜಾದೇವಿಯಾಗಿ ನೆಲೆ ನಿಂತಿದ್ದಾಳೆ. ಸತಿಯ ಎಡಗನ್ನೇ ಭೂಮಿಯ ಮೇಲೆ ಬಿದ್ದಂತಹ ಜಾಗ ಆಂಧ್ರ ಪ್ರದೇಶದ ದ್ರಾಕ್ಷಾರಾಮಂ. ಇಲ್ಲಿ ಸತಿಯು ಮಾಣಿಕ್ಯಾಂಬ ದೇವಿಯಾಗಿ ನೆಲೆ ನಿಂತಿದ್ದಾಳೆ. ಅಸ್ಸಾಂನ ಗುವಾಹಟಿ ಕ್ಷೇತ್ರದಲ್ಲಿ ಸತಿಯ ಯೋನಿ ಬಿದ್ದ ಕಾರಣ ಅಲ್ಲಿ ಕಾಮರೂಪಿ ಕಾಮಾಖ್ಯ ದೇವಿಯಾಗಿ ಸತಿ ನೆಲೆಸಿದ್ದಾಳೆ. ಸತಿಯ ಕೈ ಬೆರಳು ಕೊನೆಯದಾಗಿ ಭೂಮಿಗೆ ಬಿದ್ದಂತಹ ಜಾಗ ಈ ಉತ್ತರ ಪ್ರದೇಶದ ಪ್ರಯಾಗ್ರಾಜ್. ಇಲ್ಲಿ ಸತಿಯನ್ನ ಮಾಧವೇಶ್ವರಿಯಾಗಿ ಆರಾಧಿಸ್ತಾರೆ. ಸತಿಯ ದೇಹದ ಅಂಗಗಳಲ್ಲಿ ಕಡೆಯದಾಗಿ ಭೂಮಿಗೆ ಬಿದ್ದಂಥದ್ದು ಆಕೆಯ ಬೆರಳು. ಹಾಗಾಗಿದ್ರ ಆಕೆಯ ದೇಹ ಅಂದ್ರೆ ಕಳೇಬರ ಡಿಸಪಿಯರ್ ಆಗಿದ್ದು ಕೂಡ ಪ್ರಯಾಗ್ರಾಜ್ದಲ್ಲಿ ಆಗಿದ್ದ ಕಾರಣ ಈಕೆಯನ್ನ ಆಲೋಪಿ ದೇವಿ ಅಂತಲೂ ಕರೀತಾರೆ. ಆಲೋಪಿ ಅಂತ ಹೇಳಿದ್ರೆ ಡಿಸಪಿಯರ್ ಅಂತ ಅರ್ಥ. ಸತಿಯು ಅಗ್ನಿಯ ಜ್ವಾಲೆಯ ರೂಪದಲ್ಲಿ ಪ್ರಕಟ ಆಗಿರೋದು ಅಂತ ಹೇಳಿದ್ರೆ ಈ ಹಿಮಾಚಲ ಪ್ರದೇಶದ ಜ್ವಾಲಾಮುಖಿ ಕ್ಷೇತ್ರದಲ್ಲಿ. ಇಲ್ಲಿ ಸತಿಯ ನಾಲಿಗೆ ಬಿದ್ದದ್ದು ಅಂತ ಹೇಳಲಾಗಿದೆ. ಬಿಹಾರದ ಗಯಾ ಕ್ಷೇತ್ರದಲ್ಲಿ ಸತಿಯ ಸ್ತನಗಳು ಬಿದ್ದ ಕಾರಣ ಅಲ್ಲಿ ಆಕೆಯನ್ನ ಮಂಗಳಗೌರಿಯಾಗಿ ಆರಾಧಿಸಲಾಗುತ್ತೆ. ಸತಿಯ ಕಿವಿಯ ಓಲೆಗಳು ಬಿದ್ದಂತಹ ಜಾಗ ಅಂತ ಹೇಳಿದ್ರೆ ಉತ್ತರ ಪ್ರದೇಶದ ವಾರಣಾಸಿ ಅಂದ್ರೆ ಕಾಶಿ ಪಟ್ಟಣ. ಇಲ್ಲಿ ಸತಿಯನ್ನ ವಿಶಾಲಾಕ್ಷಿಯಾಗಿ ಆರಾಧಿಸ್ತೀವಿ. ಈ ವಿಶಾಲಾಕ್ಷಿಯ ದೇವಸ್ಥಾನ ಗಂಗಾ ನದಿಯ ದಡದಲ್ಲಿರ್ತಕ್ಕಂತಹ ಮಣಿಕರ್ಣಿಕಾ ಘಾಟ್ನ ಸಮೀಪದಲ್ಲೇ ನಮಗೆ ನೋಡ್ಲಿಕ್ಕೆ ಸಿಗುತ್ತೆ. ಸತಿಯ ಬಲಗೈ ಬಿದ್ದಂತಹ ಜಾಗ ಅಂತ ಹೇಳಿದ್ರೆ ಅಖಂಡ ಭಾರತದ ಪಾಕ್ ಆಕ್ಯುಪೈಡ್ ಕಾಶ್ಮೀರದಲ್ಲಿ. ಇಲ್ಲಿ ಸತಿಯನ್ನ ಸರಸ್ವತಿಯ ರೂಪದಲ್ಲಿ ಆರಾಧಿಸ್ತಾ ಇದ್ರು.
ಆದ್ರೆ ಆದಿಶಂಕರಾಚಾರ್ಯರು ಅಲ್ಲಿಂದ ಸರಸ್ವತಿಯನ್ನ ಕರೆದುಕೊಂಡು ಬಂದ್ಬಿಟ್ಟು ಈಗಿನ ಶೃಂಗೇರಿಯ ಶಾರದಾ ಪೀಠದಲ್ಲಿ ಸ್ಥಾಪಿಸಿದ್ರು ಅನ್ನೋಂತಹ ಒಂದು ನಂಬಿಕೆ ಇದೆ. ಸ್ನೇಹಿತರೆ, ಈ ಅಷ್ಟಾದಶ ಶಕ್ತಿ ಪೀಠಗಳಲ್ಲಿ ಬರ್ತಕ್ಕಂತಹ ದೇವಸ್ಥಾನಗಳು ಕೇವಲ ಒಂದು ರೀತಿ ಮಾನ್ಯುಮೆಂಟ್ಗಳಷ್ಟೇ ಅಲ್ಲ, ಕಟ್ಟಡಗಳಷ್ಟೇ ಅಲ್ಲ, ನಿಜವಾದ ಶಕ್ತಿ ಕೇಂದ್ರಗಳು. ಅಲ್ಲಿ ಶಕ್ತಿಯ ವಿವಿಧ ಸಾರಗಳಾಗಿರ್ತಕ್ಕಂತಹ ಕರುಣೆ, ಅನುಕಂಪ, ಸಹನೆ, ಕ್ರೋಧ, ಕಾಮ, ಈ ರೀತಿಯ ವಿವಿಧ ಸಾರಗಳನ್ನು, ಆ ವೈಬ್ರೇಷನ್ ಅನ್ನು ನಾವು ಅಲ್ಲಿ ಫೀಲ್ ಮಾಡ್ಬೋದು. ಭಕ್ತರು ಅಲ್ಲಿ ಅಂದರೆ ಅಷ್ಟಾದಶ ಶಕ್ತಿಪೀಠಗಳಿಗೆ ಭೇಟಿ ನೀಡೋದ್ರ ಮೂಲಕ ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ, ತಮ್ಮ ಯಶಸ್ಸಿಗೋಸ್ಕರ, ಐಶ್ವರ್ಯ, ಅಭಿವೃದ್ಧಿ, ಆರೋಗ್ಯ ಇವುಗಳಿಗೋಸ್ಕರ ಶಕ್ತಿಯ ವಿವಿಧ ಆಯಾಮಗಳನ್ನು ಅವುಗಳ ರೂಪದಲ್ಲಿಯೇ ಪ್ರತ್ಯೇಕವಾಗಿರ್ತಕ್ಕಂತಹ ದೇವತೆಗಳ ಮೂಲಕ ಆರಾಧಿಸ್ತಾರೆ, ಪೂಜಿಸ್ತಾರೆ. ಈ ಅಷ್ಟಾದಶ ಶಕ್ತಿಪೀಠಗಳಲ್ಲಿ ನಡೆಯುವಂತಹ ಆಚರಣೆಗಳು ಕೂಡ ಒಂದು ರೀತಿ ಯುನಿಕ್ ಮತ್ತೆ ಸಿಂಬಾಲಿಕ್ ಅಂತಾನೆ ಹೇಳ್ಬೋದು. ಉದಾಹರಣೆಗೆ ನಾವು ನೋಡೋದಾದ್ರೆ ಈ ದಸರಾ ಅಂದ್ರೆ ಚಾಮುಂಡಿ ಬೆಟ್ಟದಲ್ಲಿ ನಡೆಯುವಂತಹ ದಸರಾ ಆಗಿರಬಹುದು, ಅಸ್ಸಾಂನ ಗುವಾಹಟಿ ಕಾಮಾಖ್ಯ ದೇವಿಯಲ್ಲಿ ನಡೆಯುವಂತಹ ಅಂಬುಬಾಚಿ ಮೇಳ ಆಗಿರ್ಬೋದು. ಇವೆಲ್ಲ ಒಂದು ರೀತಿ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಅಥವಾ ಸಿಂಬಾಲಿಕ್ ಸೆಲೆಬ್ರೇಷನ್ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಈ ಅಷ್ಟಾದಶ ಶಕ್ತಿಪೀಠಗಳ ದರ್ಶನ ಕೇವಲ ಧಾರ್ಮಿಕವಾಗಿ ಮಾತ್ರ ಅಲ್ಲ, ಸಾಂಸ್ಕೃತಿಕವಾಗಿಯೂ ಒಂದು ರೀತಿ ಮಹತ್ವವನ್ನ ಪಡೆದಿದೆ. ಹಾಗೆಯೇ ಒಂದು ರೀತಿ ಸೆಲ್ಫ್ ಡಿಸ್ಕವರಿಗೆ ಬಹಳಷ್ಟು ಸಹಾಯ ಮಾಡಬಹುದು. ಈ ಅಷ್ಟಾದಶ ಶಕ್ತಿಪೀಠಗಳ ಮಹತ್ವವನ್ನ ಅಥವಾ ಸ್ಥಳ ಪುರಾಣವನ್ನ ನೀವೇನಾದ್ರೂ ನೋಡೋದಾದ್ರೆ ಅಲ್ಲಿ ಬರ್ತಕ್ಕಂತಹ ಕಥೆಗಳಲ್ಲಿ ಸತ್ಪಾತ್ರರು ಇರ್ತಾರೆ, ಹಾಗೆಯೇ ದುಷ್ಟ ವರ್ತನೆಗಳಿಂದ ಕೂಡಿರ್ತಕ್ಕಂತಹ ರಾಕ್ಷಸರ ವರ್ಣನೆ ಕೂಡ ಇದೆ. ಧರ್ಮ ಮತ್ತು ಅಧರ್ಮಗಳ ನಡುವಿನ ಸಂಘರ್ಷ ಮತ್ತು ಧರ್ಮದ ಜಯವನ್ನ ಪ್ರತಿಬಿಂಬಿಸ್ತಕ್ಕಂತಹ ಸ್ಥಳ ಪುರಾಣಗಳು ನಮ್ಮ ಸೆಲ್ಫ್ ಡಿಸ್ಕವರಿಗೆ ಬಹಳಷ್ಟು ಸಹಾಯ ಮಾಡುತ್ತೆ. ನಮ್ಮ ಒಂದು ಸ್ಪಿರಿಚುವಲ್ ಎನ್ಲೈಟನ್ಮೆಂಟ್ಗೆ ತುಂಬಾ ಸಹಾಯ ಮಾಡಬಹುದು ಅನ್ಕೊಳ್ತೀನಿ. ಸ್ನೇಹಿತರೆ, ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದ್ರೆ ಖಂಡಿತ ವಿಡಿಯೋನ ಲೈಕ್ ಮಾಡಿ, ಹಾಗೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.